ನಿಮ್ಮನೇಲಿ ಹೆಣ್ಮಗು ಇದೆಯಾ, ಆ ಮಗು ಜಸ್ಟ್ ಬಾರ್ನ್ ಬೇಬಿ ಆಗಿರ್ಬೋದು ಅಥವಾ 10 ವರ್ಷದಿಂದ ಒಳಗಡೆ ಇದೆ ಅಂತಂದ್ರೆ ಪೋಸ್ಟ್ ಆಫೀಸ್ ನ ಸುಕನ್ಯಾ ಸಮೃದ್ಧಿ ಯೋಜನೆ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್. ಸರ್ಕಾರ ಇವಾಗ ಕರೆಂಟ್ಲಿ 9.2 ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದೆ ಪರ್ ಆನಮ್. ಅಂಡ್ ಆಲ್ಸೋ ಇದರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ. 250 ರುಪೀಸ್ ಇಂದ ನೀವು ವರ್ಷದಲ್ಲಿ 1.5 ಲಕ್ಷವರೆಗೂ ಸಹ ಈ ಒಂದು ಸ್ಕೀಮ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಬಹುದು. ನಿಮ್ಮ ಹೆಣ್ಣು ಮಗುವಿಗೆ ನೀವೇನಾದ್ರೂ ಒಳ್ಳೆ ಫ್ಯೂಚರ್ ಕೊಡಬೇಕು ಮತ್ತೆ ಎಜುಕೇಶನ್ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಈ ಸ್ಕೀಮ್ ಅಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡೋದ್ರಿಂದ ಆ ಅಮೌಂಟ್ ಏನಿರುತ್ತೆ ಅದು ಡಬಲ್ ಮತ್ತೆ ಟ್ರಿಪಲ್ ಆಗಿ ಬರುತ್ತೆ. ಆದ್ರೆ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನ ನೀವು ಪೋಸ್ಟ್ ಆಫೀಸ್ ಅಥವಾ ಆಥರೈಸ್ಡ್ ಬ್ಯಾಂಕ್ ಅಲ್ಲೇ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಅದಾದ್ಮೇಲೆ ಯಾವ ಡೇಟ್ ಅಲ್ಲಿ ನೀವು ಓಪನ್ ಮಾಡಿರ್ತೀರಾ ಅಲ್ಲಿಂದ 21 ವರ್ಷ ಆದ್ಮೇಲೆ ಇದಕ್ಕೆ ಮೆಚುರಿಟಿ ಪೀರಿಯಡ್ ಮುಗಿಯುತ್ತೆ. ಇನ್ ಕೇಸ್ ಏನಾದ್ರು ನೀವು ಪ್ರೀ ಮೆಚೂರ್ಲಿ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಹೆಣ್ಮಗುಗೆ 18 ವರ್ಷ ಮುಗ್ದಿರ್ಬೇಕು. ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಏನ್ ಅರ್ನ್ ಆಗಿರುತ್ತೆ ಅಲ್ವಾ, ಅದರಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಇರೋದಿಲ್ಲ, ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಇದೆ. ಇನ್ನೊಂದು, ಇದು ATC ಅಂಡರ್ ಬರೋದ್ರಿಂದ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಬೇಕಾದಷ್ಟು ಬೆನಿಫಿಟ್ಸ್ ಗಳು ಸಹ ಸಿಗತ್ತೆ. ನಮ್ಮ ಅಕ್ಕನ ಮಗಳಿಗೂ ಸಹ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸಿದೀವಿ. ಅಂಡ್ ಯಾರೇ ಸಿಕ್ಲಿ ಎಲ್ರಿಗೂ ಸಹ ನಾನು ಹೇಳೋದಿಷ್ಟೇ, ಹೆಣ್ಮಗು ಇದೆ ಅಂತಂದ್ರೆ ಅದರಲ್ಲೂ ಜಸ್ಟ್ ಬಾರ್ನ್ ಬೇಬಿ ಆಗಿರ್ಬೋದು ಅಥವಾ 10 ವರ್ಷದಿಂದ ಒಳಗಡೆ ಎಷ್ಟೇ ವಯಸ್ಸಾಗಿದ್ರು ಸುಕನ್ಯಾ ಸಮೃದ್ಧಿ ಯೋಜನೆ ಇಸ್ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್. ಈಗಲೇ ಅಕೌಂಟ್ ಅನ್ನ ಓಪನ್ ಮಾಡಿಸಿ.